ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವಾಗತ ಮತ್ತೊಂದು ವಿಡಿಯೋಗೆ. ಎಲ್ಲಿ ಕೂಡ ಹಾಕೋದು ಬಿದ್ದೋಗುತ್ತೆ. ಓಕೆ, ಇವತ್ತು ಡೇಟ್ ಬಂದು November 10th ಆ್ಯಂಡ್ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬ್ಲ್ಯಾಕ್ ಕಾಫಿ ಮಾಡ್ತೀನಿ, ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ಸೀನ್ ಏನು ಅಂದರೆ, ಇವತ್ತು ಮತ್ತೆ ಒಬ್ಬರು ನಮ್ಮ ಫ್ರೆಂಡ್ ಬರ್ತಾಯಿದ್ದಾರೆ. ಲಾಸ್ಟ್ ವೀಡಿಯೋಲಿ ಕೂಡ ನನ್ನ ಫ್ರೆಂಡ್ ಜೊತೆನೇ ವರ್ಕೌಟ್ ಆಯಿತು. ಸೊ ಈ ವಿಡಿಯೋಲಿ ಕೂಡ ನನ್ನ ಫ್ರೆಂಡ್ ಜೊತೆ, ಇನ್ನೊಬ್ಬ ಫ್ರೆಂಡ್ ಜೊತೆ ವರ್ಕೌಟ್ ಇದೆ. ಸೊ ಅವ್ರದ್ದು ಏನು ಅಂದರೆ, ಅವ್ರು ಆ್ಯಕ್ಚುಲಿ ಈಸ್ ಆ್ಯನ್ ಬಾಡಿ ಬಿಲ್ಡರ್. ಸೊ ಅವರು ಒಂದು ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಾಯಿದ್ದಾರೆ. ಕಾಂಪಿಟೇಷನ್ ಬಂದುಬಿಟ್ಟು November 23rd ಇದೆ, ಈ ತಿಂಗಳ. ಇನ್ನು ಒಂದು 13 days ಏನಿದೆ, 2 weeks ಔಟ್. ಅವರು ಒಂದು ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನಲ್ಲಿ ಕಂಪೀಟ್ ಮಾಡ್ತಾಯಿದ್ದಾರೆ. ಅದು ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲೇ ಆಗ್ತಾಯಿರೋದು, ಇಲ್ಲೇ ಹತ್ರ. ಸೊ ಅವರು ಫಸ್ಟ್ ಟೈಮು ಬೆಂಗಳೂರಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದಾರೆ ಮಿಸ್ಟರ್ ವರ್ಲ್ಡು. ಸೊ ಏನಕ್ಕೆ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅವರು ಶಾರ್ಟ್ ಪ್ರೆಪ್ಪಲ್ಲೇ ಮಾಡ್ತಾಯಿದ್ದಾರೆ. ಜಾಸ್ತಿ ಲಾಂಗ್ ಪ್ರೆಪ್ ಏನೂ ಮಾಡಿಲ್ಲ. ಅವ್ರ ಕೈಲಿ ಏನಾಗುತ್ತೋ ಅಷ್ಟು ಬೆಸ್ಟ್ ಮಾಡೋಕ್ಕೆ, ಬೆಸ್ಟ್ ಪ್ಯಾಕೇಜ್ ಥರ ಟ್ರೈ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀನಿ ಅಂದರು. ಅವ್ರ ಜಿಮ್ ಕ್ಲೋಸ್ ಇರುತ್ತೆ ಸಂಡೇ ಅಂದ್ಬಿಟ್ಟು. ಅದಕ್ಕೆ ನಾವು ಸ್ವಲ್ಪ ನಾಲೆಡ್ಜ್ ತೊಗೊಳ್ಳೋಣ, ನಿಮಗೂ ಸ್ವಲ್ಪ ನಾಲೆಡ್ಜ್ ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಜಾಸ್ತಿ ಕ್ವಶನ್ಸ್ ಆಗಲಿ ಸ್ವಲ್ಪ ಕೇಳೋಕ್ಕೆ ಹೋಗಲ್ಲ ನಾನು, ಜಾಸ್ತಿ ಇಂಟ್ರ್ಯಾಕ್ಷನ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ 2 weeks ಔಟ್ ಇದ್ದಾರೆ. ಅವರು ಆ ಝೋನಲ್ಲಿ ಇರಬೇಕು, ವರ್ಕೌಟ್ ಮಾಡೋವಾಗಲಿ ಕಾರ್ಡಿಯೋ ಮಾಡೋವಾಗಲಿ. ಬಿಕಾಸ್ ನನಗೆ ಗೊತ್ತು ಅದು ಒಂದೊಂದು ದಿನವೂ ಒಂದೊಂದು ವರ್ಕೌಟು ಎಷ್ಟು ಇಂಪಾರ್ಟೆಂಟು ಕ್ಲೋಸ್ ಟೈಮಲ್ಲಿ, ಕಾಂಪಿಟೇಷನ್ ಟೈಮಲ್ಲಿ ಅಂತ. ಸೊ ಆದಷ್ಟು ಟ್ರೈ ಮಾಡೋಣ, ಏನೇನು ನಾಲೆಡ್ಜ್ ಸಿಗುತ್ತೋ ತಗೊಳ್ಳೋಣ. ಈಸ್ ವೆರಿ ಓಪನ್ ಮೈಂಡೆಡ್. ನಾನು ಅವನು ಪಬ್ಜಿ ಫ್ರೆಂಡ್ಸ್, ಪಬ್ಜಿ ಆಡಿಕೊಂಡು ಫ್ರೆಂಡ್ ಆಗಿದ್ದು. ಹಂಗಂತೇನಿಲ್ಲ, ನನಗೂ ಅವ್ರಿಗೂ ಮ್ಯೂಚುವಲ್ ಫ್ರೆಂಡ್ಸ್ ಕೂಡ ಇದ್ದಾರೆ, ಅವರಿಂದ ಫ್ರೆಂಡ್ ಆಗಿದ್ದು. ಪಬ್ಜಿಯಲ್ಲಿ ಮ್ಯಾಚಿಗೆ ಮೀಟ್ ಆಗ್ತಾಯಿದ್ವಿ, ಇವಾಗ ಜಿಮ್ಮಲ್ಲಿ ವರ್ಕೌಟಿಗೆ ಮೀಟ್ ಆಗ್ತಾಯಿದ್ದೀವಿ. ಟೈಮ್ ಚೇಂಜಸ್ ಅದೇ ಥರ. ಸೊ ನೋಡೋಣ. ಮತ್ತು ಇವತ್ತು ಶೋಲ್ಡರ್ ಅಂತ ಹೇಳಿದ್ದಾರೆ. ನಂದು ಆ್ಯಕ್ಚುಲಿ ಚೆಸ್ಟ್ ಆ್ಯಂಡ್ ಟ್ರೈಸಿಪ್ ಇತ್ತು, ಬಟ್ ಇವತ್ತು ಶೋಲ್ಡರ್ ಹೊಡಿಯೋಣ ಅಂತ ಇದ್ದೀನಿ. ನೋಡೋಣ ಅವ್ರದ್ದು ವರ್ಕೌಟ್ ಹೆಂಗಿರುತ್ತೆ. ಅವರು ಕಂಪೀಟ್ ಮಾಡ್ತಾ ಇರೋದು ಮೆನ್ಸ್ ಫಿಸಿಕಲ್ಲಿ. ಸೊ ಮೆನ್ಸ್ ಫಿಸಿಕ್ ನನಗನ್ಸ್ದಂಗೆ, ನಾನು ಯಾರನ್ನೂ ಪರ್ಸ್ನಲಾಗಿ ಮಾತಾಡ್ತಾ ಇರೋದು. ಪರ್ಸ್ನಲಾಗಿ ನಾನು ಯಾರನ್ನೂ ಆ ಎಕ್ಸ್ ಫ್ರೇಮ್ ಬರುತ್ತಲ್ಲ ಹಿಂದಗಡೆ, ಆ ಎಕ್ಸ್ ಫ್ರೇಮ್ ಇರೋರು ಯಾರನ್ನೂ ನೋಡೇ ಇಲ್ಲ. ಅಷ್ಟು ಆಸ್ಥೆಟಿಕ್ ಆಗಿದೆ ಅವ್ರ ಫ್ರೇಮ್ ಹಿಂದಗಡೆಯಿಂದ. ನೋಡೋಣ, ಅಕಸ್ಮಾತ್ ಏನಾದ್ರು ಆದರೆ ಪೋಸಿಂಗ್ ಸೆಷನ್ ಮಾಡೋಣ. ಕಾಂಪಿಟೇಷನ್ಗೆ ಹೋಗ್ತೀನಿ, ಕಾಂಪಿಟೇಷನ್ ಬ್ಲಾಗ್ ಕೂಡ ಮಾಡೋಣ ಅಂತ ಇದ್ದೀನಿ. ನೋಡೋಣ, ನಮ್ಮ ಕ್ಯಾಮ್ರಾಮನ್ ಫ್ರೀ ಆಗಿದ್ದರೆ ಕಾಂಪಿಟೇಷನ್ ಬ್ಲಾಗು ಮಾಡೋಣ. ಸೊ ಎಸ್, ಲೆಟ್ಸ್ ಗೋ. ಬ್ಲ್ಯಾಕ್ ಕಾಫಿ ಕುಡ್ದು ಜಿಮ್ಮಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಬಿಡಿ. ಸೊ ಗೈಸ್, ದಿಸ್ ಈಸ್ ನಂದನ್. ಇದು 2ನೇ ಸರಿ ಇಂಟ್ರಡಕ್ಷನ್ ಮಾಡ್ತಾ ಇರೋದು, ನಮ್ಮನ್ನು ಮೈಕ್ ಆನ್ ಮಾಡಿಲ್ಲ. ಸೊ ದಿಸ್ ಇಸ್ ನಂದನ್, ಮೈ ಫ್ರೆಂಡ್. ಎ ಪ್ರೋ ಬಾಡಿ ಬಿಲ್ಡರ್ ಆಗ್ತಾರೆ ಆ್ಯಂಡ್ ಈಸ್ ಕಂಪೀಟಿಂಗ್ ಇನ್ ಮಿಸ್ಟರ್ ವರ್ಲ್ಡ್ ನಮ್ಮ ಕರ್ನಾಟಕದಲ್ಲಿ. ಅದು ಪ್ಯಾಲೇಸ್ ಗ್ರೌಂಡಲ್ಲಿ ಆಗ್ತಿದೆ ಬೆಂಗಳೂರಲ್ಲಿ. ಸೊ ಅವ್ರು ಕಂಪೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಸ್ 12 days ಔಟ್. 23rd November ಶೋ ಇರೋದು. ಹೇಳು ಬ್ರೋ, ಇಂಟ್ರಡ್ಯೂಸ್ ಅಂದರೆ ನಾವು ಆ್ಯಕ್ಚುಲಿ ವಿ ಹ್ಯಾವ್ ಮೆಟ್ ಬೈ ಲೈಕ್ ಥ್ರೂ ಅ ಮ್ಯೂಚುವಲ್ ಫ್ರೆಂಡ್ ಆ್ಯಂಡ್ ನೌ ವಿ ಆರ್ ಫ್ರೆಂಡ್ಸ್ ಆ್ಯಂಡ್ ಹಿಸ್ ನೇಮ್ ಇಸ್ ಶೆಟ್ಟಿ, ಸುನಿಲ್ ಶೆಟ್ಟಿ. ಸೊ ಅವನಿಂದ ವಿ ಮೆಟ್ ಲೈಕ್ ವಿ ಆರ್ ಪ್ಲೇಯಿಂಗ್ BGMI. ಪಬ್ಜಿ ಅವಾಗಿನ ಕಾಲದಲ್ಲಿ. ಸೊ ಪಬ್ಜಿ ಆಡ್ತಾ ವಿ ವೇರ್ ಫ್ರೆಂಡ್ಸ್. ವಿ ಹ್ಯಾಡ್ ಎ ಟೀಮ್ ಆಲ್ಸೋ. ವಿ ಹ್ಯಾವ್ ಇ ಸ್ಪೋರ್ಟ್ಸ್ ಆಡಿದ್ವಿ ಸ್ವಲ್ಪ ಗೇಮ್ಸ್, ಟೂರ್ನಮೆಂಟ್ ಆಮೇಲೆ. ಸೊ ನಾವು ಇಟ್ ಹ್ಯಾಸ್ ಕಮ್ ಟು ಲೈಕ್ ಫಿಟ್ನೆಸ್. ಇವಾಗ ನಾವು ಪ್ಲ್ಯಾನ್ ಟು ಡೂ ಬಾಡಿ ಬಿಲ್ಡಿಂಗ್ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಶೋ ವಿಚ್ ಐ ಆಮ್ ಡೂಯಿಂಗ್. ಆ್ಯಂಡ್ ಅದು ಏನಂದರೆ, ಕನ್ನಡದಲ್ಲಿ ಮಾತಾಡ್ತೀನಿ. ಏನಂದರೆ, ವಿ ಆರ್ ಡೂಯಿಂಗ್ ಮಿಸ್ಟರ್ ವರ್ಲ್ಡ್ ಫಾರ್ ದ ಫಸ್ಟ್ ಟೈಮ್. ಫಸ್ಟ್ ಶೋ ಮಿಸ್ಟರ್ ವರ್ಲ್ಡ್. ಆ್ಯಂಡ್ ನೀವೆಲ್ಲ ಬರಬೇಕು, ಸಪೋರ್ಟ್ ಮಾಡಬೇಕಲ್ಲಿ. ಯಾಕೆ ಅಂದರೆ ದಿಸ್ ಇಸ್ ದ ಫಸ್ಟ್ ಟೈಮ್. ಇದು ನಾವು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆರ್ಗನೈಸ್ ಮಾಡಿರೋದು. ನನಗೂ ಗೊತ್ತಿರಲಿಲ್ಲ, ಬ್ರೋ ಹೇಳಿದಾಗೆ ನನಗೂ ಗೊತ್ತಾಗಿದ್ದು. ಅದಕ್ಕೆ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ
ಫಾಲೋ ಮಾಡಿ ಬನ್ನಿ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು ಬೇಸಿಕ್ಲಿ, ಎಲ್ಲೂ ಆಗಿಲ್ಲ. ಇದೆಲ್ಲ ಯಾವಾಗಾದ್ರೂ ಔಟ್ ಆಫ್ ಕಂಟ್ರಿಯಲ್ಲೇ ಆಗುತ್ತೆ. ಇಲ್ಲಿ ಕಂಪೀಟ್ ಮಾಡೋರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಿ ಕಂಪೀಟ್ ಮಾಡ್ತಿದ್ರು. ಇವಾಗ ಔಟ್ ಆಫ್ ಕಂಟ್ರಿ ಅಥ್ಲೀಟ್ಸ್ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ನೀವು ವೆರೈಟಿ ಆಫ್ ಬಾಡಿ ಬಿಲ್ಡರ್ಸ್ ನೋಡ್ತೀರಾ, ಫೇಮಸ್ ಬಾಡಿ ಬಿಲ್ಡರ್ಸ್ ಬರ್ತಾರೆ. ನಿಮ್ಗೆ ಏನಾದ್ರು ವಿಲ್ ಬಿ ವೆರಿ ಹಾರ್ಡ್. ಫುಲ್ ಪ್ಯಾಕೇಜ್, ಯಾರ್ಯಾರೋ ಬರ್ತಾರೆ, ಎಲ್ಲೆಲ್ಲಿಂದನೋ ಬರ್ತಾರೆ. ಆಮೇಲೆ ವೆರಿ ಲೈಕ್ ಬಿಗ್ ಶೋ, ಲೈಕ್ ಎಕ್ಸ್ಪೋ ಅದು. ಸೊ ನಿಮ್ ಫಿಟ್ನೆಸ್ ರಿಲೇಟೆಡ್ ಏನ್ ಬೇಕು, ವೇ ಪ್ರೋಟೀನ್ ನಾಲೆಡ್ಜ್ ಇರುತ್ತೆ, ಎಲ್ಲ ಸಪ್ಲಿಮೆಂಟ್ಸ್ ಇರುತ್ತೆ, ಬ್ರ್ಯಾಂಡ್ಸ್ ಇರುತ್ತೆ. ಸೊ ಯು ಕ್ಯಾನ್ ಕಮ್. ಯಾರು ಗೊತ್ತು, ನೀವು ಇನ್ನ ಬೇಜಾನ್ ಇನ್ಫ್ಲುಯೆನ್ಸರ್ಸ್ ಮೀಟ್ ಆಗ್ಬೋದು, ಬೇಜಾನ್ ಬಾಡಿ ಬಿಲ್ಡರ್ಸ್ ಬರ್ತಾರೆ, ಮೀಟ್ ಆಗ್ಬೋದು. ಸೊ ಫಸ್ಟ್ ಆಫ್ ಆಲ್ ಬರಬೇಕಾಗಿರೋದು ಬ್ರೋಗ್ ಸಪೋರ್ಟ್ ಮಾಡೋಕ್ಕೆ. ನಾನು ಹೋಗ್ತೀನಿ, ವಿಡಿಯೋ ಶೋ ಡೇ ಫುಲ್ ವಿಡಿಯೋ ಮಾಡ್ತೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಬಿಕಾಸ್ ಈ ನೀಡ್ಸ್ ದಟ್ ಸಪೋರ್ಟ್. ಯಾಕೆ ಅಂದರೆ ಫಸ್ಟ್ ಟೈಮ್ ಮಾಡ್ತಿರೋದು, ಎಲ್ಲರಿಗೂ ಗೊತ್ತು. ಸಪೋರ್ಟ್ ಇದ್ರೇ ಒಬ್ಬರಿಗೆ ಮೋಟಿವೇಟ್ ಆಗಿರುತ್ತೆ. ಅಷ್ಟು ದಿನದ ಹಾರ್ಡ್ ವರ್ಕು ಸಪೋರ್ಟ್ ಇಲ್ಲ ಅಂದರೆ ದೆರ್ ಈಸ್ ನೋ ಮೀನಿಂಗ್. ಅದೇ ಥರ ಬನ್ನಿ, ಸಪೋರ್ಟ್ ಮಾಡಿ, ಬೆಳೆಸಿ. ಬ್ರೋ ಗೆಲ್ಲಬೇಕು ಅಂತ ನನಗೆ ತುಂಬ ಆಸೆ. ಆ ಫ್ರೇಮ್ ಇದೆಯಲ್ಲ, ಅದು ಶೋ ದಿನ ತೋರಿಸೋಣ. ಇವಾಗೇನು ಬೇಡ, ಜಸ್ಟ್ ಫೋಕಸ್ ಆನ್ ದ ವರ್ಕ್. ಈಗೇನು ಮಾತು ಬೇಡ, ಏನು ಬೇಡ. ಬ್ರೋ ಈಸ್ ಆನ್ 0 carbs, ಫುಲ್ ಡಿಪ್ಲೀಟ್, ಫುಲ್. ನಾನೇನು ಕ್ವೆಶನ್ಸ್ ಏನು ಕೇಳಲ್ಲ, ಏನು ಮಾಡಲ್ಲ. ವಿ ಆರ್ ಜಸ್ಟ್ ಆನ್ ಝೋನ್. ವರ್ಕೌಟ್ ಮಾಡು, ಮುಗಿಸು. ಬಿಕಾಸ್ ಯಾಕೆ ಅಂದರೆ ಲಾಸ್ಟ್ ವೀಕ್ಸಲ್ಲಿ ಜಾಸ್ತಿ ಅದೊಂಥರ ಹೇಳ್ತಿದ್ರೆ ಅವ್ರಿಗೆ ಹೇಳೋಕ್ಕೆ ಇಷ್ಟ ಇದ್ದರೂ ಬಾಡಿ ಕೋಪ್ರೇಟ್ ಮಾಡಲ್ಲ, ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಅವಾಗ ಆ ಕ್ವಶನ್ಗೆ ಎಕ್ಸಾಕ್ಟ್ ಮೀನಿಂಗು, ಎಕ್ಸಾಕ್ಟ್ ಆನ್ಸರ್ ಎಲ್ಲ ಬರೋಲ್ಲ. ಸುಮ್ಮನೆ ಏನೋ ಆಗಬೇಕು ಅಂತ ಆಗುತ್ತೆ. ಆ ಥರ ಬೇಡ. ವಿಲ್ ಡೂ ಅದರ್ ವಿಡಿಯೋ, ಇನ್ನು ಕೊಲಾಬ್ರೇಷನ್ ವೀಡಿಯೋಸ್ ಎಲ್ಲ ಮಾಡೋಣ. ಬ್ರೋದು ಇನ್ಸ್ಟಾಗ್ರಾಮ ಕೊಡ್ತೀನಿ, ಅಲ್ಲೂ ಫಾಲೋ ಮಾಡಿ. ಮತ್ತು ಶೋಗೆ ಬರೋರು ಟ್ರಂಕ್ ನಂಬರ್ ಹಾಕ್ತೀನಿ, ಅವ್ರ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ, ನನ್ನ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ. ಫುಲ್ ಬ್ಲಾಸ್ಟ್ ಆಗಿಬಿಡ್ಬೇಕು ಟ್ರಂಕ್ ನಂಬರಲ್ಲಿ. ಬನ್ನಿ, ಸಪೋರ್ಟ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ. ಆ್ಯಂಡ್ ವಿಲ್ ಗೋ ಇಟ್ ಶೋಲ್ಡರ್ಸ್. ಮಷೀನ್ ಯಾವುದಾದ್ರು ನೀನು ಯಾವ್ದು ಹೊಡಿತಾ ನಾನು ಅದೇ ಇವತ್ತು. ಡಂಬಲ್ಲೇ ಮಾಡೋಣ. ಮತ್ತು ಯಾವುದೇ ನೀರು ಬೇಕು ನನಗೆ ಫಸ್ಟು. ಅಲ್ಲಿ ರೈಟ್ ಸೈಡ್. ಫೇವ್ರೆಟ್ ಮೆನ್ಸ್ ಫಿಸಿಕ್ ಯಾರು? ಜರ್ಮಿ ಬಾಂಡಿಯಾ? ನಂಗೆ ಗೊತ್ತಿತ್ತು ನಿಂದು. ನಾನು ಒಂದೆರಡು ವಿಡಿಯೋ ನೋಡಿದ್ನಲ್ಲ ನಿಂದು ಪೋಸಿಂಗು, ಸೇಮ್ ಅವನ ಥರನೇ ಮಾಡೋದು ನೀನು. ನಿನ್ನ ಫ್ರೇಮ್ ಕೂಡ ಅಷ್ಟೇ. ನೀನು ಕ್ರಿಸ್ ಬಂಸ್ಟೆಡ್ ಏನಕ್ಕೆ ಫಾಲೋ ಮಾಡ್ತಾರಂದ್ರೆ ಆಸ್ಥೆಟಿಕ್ಸ್ ಆ ಥರ ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಇವಾಗ ಕೆಲಮ್ ಒನ್ ಮಗರ್ ಅಂತ ಇನ್ನೊಬ್ಬ ಬಾಡಿ ಬಿಲ್ಡರ್ ಇದ್ದ ಫಸ್ಟು. ಕ್ರಿಸ್ ಬಂಸ್ಟೆಡ್ ಇದ್ದಾಗ ಸ್ಟಾರ್ಟಿಂಗಲ್ಲಿ. ಸೊ ಅವಾಗ ಅವನ್ನ ತುಂಬ ಜನ ಫಾಲೋ ಮಾಡ್ತಿದ್ರು. ಏನಕ್ಕಂದರೆ ಅವನ ಫಿಸಿಕ್ಕು ಮ್ಯಾಚ್ ಆಗುತ್ತೆ, ಬೇರೆಯವರು ಡ್ರೀಮ್ ಮಾಡ್ಬೋದು, ಈ ಫಿಸಿಕ್ ಅಚೀವ್ ಮಾಡ್ತೀನಪ್ಪ ನಾನು ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಅವ್ನು ಇಷ್ಟಪಟ್ಟಿದ್ದ. ಅವ್ನು ಆ್ಯಕ್ಚುಲಿ ಸಿಬಮ್ಗೆ ಒಂಥರ ಥ್ರೆಡ್ ಥರನೇ ಇದ್ದಿದ್ದು ಆ್ಯಕ್ಚುಲಿ. ಆದರೆ ಲೇಟರ್ ಆನ್ ಏನಾಯ್ತಂದ್ರೆ ಅವರಿಬ್ರು ವರ್ಕೌಟ್ ಮಾಡ್ತಿದ್ರು. ಅವನ ಹೆಸರು ನನಗೆ ಗೊತ್ತಿರಲಿಲ್ಲ. ಅವ್ನು ತುಂಬ ಫಾಲೋ ಮಾಡ್ತಿದ್ರು. ಅವನದು ಕ್ರಿಸ್ ಬಂಸ್ಟೆಡ್ ಥರನೇ ಫೇಮಸ್ ಆಗ್ಬೋದಿತ್ತು ಅವನು. ಅದಾದ್ಮೇಲೆ ಅವ್ನು ಟ್ರೈನಿಂಗ್ ಮಾಡಲಿಲ್ಲ, ಏನೇನೋ ಮಾಡ್ಕೊಂಡು ಅವನು ಫುಲ್ ಡ್ರಗ್ಸ್ಗೆ ಪ್ರಿಪ್ರೇಷನ್ ಹೋಗ್ಬಿಟ್ಟಿದ್ದಲ್ಲ. ಅವ್ನ ತಮ್ಮ ಏನೋ ಸತ್ತೋದ ಅಂತೆಲ್ಲ ಸ್ಟೋರಿ. ಯಾರು ಸ್ಟಾರ್ಟು? ಇನ್ನೇ ನಾ 60 seconds. 1 minute max. ಜಾಸ್ತಿ ಕ್ಯಾಲೋರಿ ಬರ್ನಿಂಗ್. ನಾನು 3 to 4 minutes ಇರ್ತೀನಿ ಯೂಶಲಿ. ದಟ್ ಈಸ್ ಪ್ರಿಫರಬಲ್. ಅದನ್ನೇ ಇಡ್ಬೇಕು ಆ್ಯಕ್ಚುಲಿ. ನಾವು ಏನಾದರೂ ಮಸಲ್ ಗೇನ್ ಮಾಡ್ತಿದ್ದೀವಿ ಅಂದರೆ. ಸೊ ಕಟ್ಟಲ್ಲಿ ಏನಂದರೆ ಇಂಟೆನ್ಸಿಟಿ ಜಾಸ್ತಿ ಮಾಡೋದಕ್ಕೆ ವಿಲ್ ಮೇಕ್ ಇಟ್. ದಟ್ಸ್ ಇಟ್. ಇಂಟೆನ್ಸಿಟಿ ವರ್ಕೌಟಿಂದನೂ ಅಷ್ಟೇ, ಸೊ ರೆಸ್ಟ್ ಟೈಮಿಂದನೂ ಅಷ್ಟೇ ವಿಲ್ ಇನ್ಕ್ರೀಸ್ ಇಟ್. ಅಂದರೆ ಕಟ್ಟಲ್ಲಿ ಏನು ಮಾಡ್ತೀವಿ, ವಿಲ್ ಡೂ ಲಾಟ್ ಆಫ್ ಸೂಪರ್ ಸೆಟ್ಸ್, ಜಾಯಿಂಟ್ ಸೆಟ್ಸ್. ಸೊ ಹಂಗೆ ಆಮೇಲೆ ರೆಸ್ಟ್ ಟೈಮನ್ನು ಅಷ್ಟೇ ಕಮ್ಮಿ ಮಾಡಿಬಿಡ್ತೀವಿ. ಅವಾಗ ವಿಲ್ ಬಿ ಮೋರ್ ಇಂಟೆನ್ಸ್. ಬಟ್ ಇಷ್ಟೇ ಲಿಫ್ಟ್ ಮಾಡಬೇಕಂತ ಏನಿರಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಬೇಕು. ಇದೆ ಆಸ್ಥೆಟಿಕ್ಸ್ ಇದೆ ನಿಂದು. ಬೈ ಸ್ಟ್ರೆಂತ್ ಅಂತ ನೋಡಿದ್ರೆ ಶೋಲ್ಡರ್ಸ್ಗೆ ವೆರಿ ವೀಕ್ ಇನ್
ಶೋಲ್ಡರ್ ಪ್ರೆಸ್. ಶೋಲ್ಡರ್ ಮೂಮೆಂಟ್ಸಲ್ಲಿ ವೀಕೇನೆ, ಬಟ್ ಶೋಲ್ಡರ್ ಅಂದರೆ ನಾನು ಅಬ್ಸರ್ವ್ ಮಾಡಿದ್ದೆ ಹೆಂಗೆ ಗೊತ್ತಾ ಬ್ರೋ, ಯಾರು ಶೋಲ್ಡರ್ ಪ್ರೆಸ್ ಅದು ವೀಕ್ ಇರ್ತಾರೋ ಅವ್ರ ಮಸಲ್ ಜಾಸ್ತಿ ಗ್ರೋ ಇರುತ್ತೆ. ಅದಕ್ಕೆ ನಂದು ಹೆಂಗಿದೆ ಅಂದರೆ ಇಟ್ಸ್ ಲೈಕ್ ರೌಂಡು. ಸೊ ಅದಕ್ಕೆ ಅಂದರೆ ನಾನು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ರೆ ಅಂದರೆ ಶೋಲ್ಡರಲ್ಲಿ, ಸೊ ಪೆಕ್ ಫ್ಲೈಸ್ ಮಾಡ್ತಿಲ್ಲ, ರಿವರ್ಸ್ ಪೆಕ್ ಫ್ಲೈಸ್ ಅದಾಗಲಿ, ಲ್ಯಾಟ್ರಲ್ ರೇಸಲ್ಲಿ ಐ ಆಮ್ ವೆರಿ ಸ್ಟ್ರಾಂಗ್. ಬಟ್ ಶೋಲ್ಡರ್ ಪ್ರೆಸ್ಸಿಗೆ ಬಂದರೆ ಲೈಕ್ ಝೀರೋ. ನಂದು ಅಷ್ಟೇ, ನಂದು ಶೋಲ್ಡರ್ ಪ್ರೆಸ್ ಇವಾಗ ನಾನು 20 ಹೊಡಿತೀನ, 25 ಇಂಕ್ರಿಮೆಂಟ್ ಮಾಡಬೇಕು ಅಂದರೆ ಸ್ವಲ್ಪ ಸ್ಟ್ರಗಲ್, ಬ್ಯಾಲೆನ್ಸ್ ಸಿಗಲ್ಲ, ಬೆಸ್ಟ್ ಪಾಯಿಂಟು. ಆದರೆ ಐ ಹ್ಯಾವ್ ವೆಲ್ ಡೆವಲಪ್ ಶೋಲ್ಡರ್. ಬಟ್ ಆದರೆ ನಾನು ಪ್ರಿಫರ್ ಏನು ಮಾಡೋದಂದರೆ ಆಫ್ ಸೀಸನಲ್ಲೆಲ್ಲ ಮಾಡಬೇಕಾದ್ರೆ ಸ್ಮಿತ್ ಮಷಿನ್ ಬೆಸ್ಟ್ ಫಾರ್ ಗೋಯಿಂಗ್ ಮಾಸ್ ಇನ್ ಯೋರ್ ಶೋಲ್ಡರ್ಸ್. ನಾನು ರೀಸೆಂಟಾಗಿ ಅಲ್ಲಿ ಫ್ರೀ ಬಾರಲ್ಲಿ ಹೊಡಿತಾ ಇದ್ದೆ, ಲೈಕ್ ಸ್ಟೆಬಿಲಿಟಿ ಇನ್ಕ್ರೀಸ್ ಮಾಡೋಣ, ಆಲ್ಟರ್ನೇಟ್ ಮಾಡ್ತಾ ಇರ್ತೀನಿ, ಇಲ್ಲ ಅದು ಇಲ್ಲ ಇದು. ಅದ್ರಲ್ಲಿ ಏನಂದ್ರೆ ಜಾಸ್ತಿ ಪುಷ್ ಮಾಡೋಕ್ಕಾಗಲ್ಲ ಅಷ್ಟೇ. ಸ್ಮಿತ್ ಮಷೀನಲ್ಲಿ ಏನಂದ್ರೆ ಇಟ್ ವಿಲ್ ಬಿ ಇನ್ ದ ಸೇಮ್ ಪೊಸಿಷನ್. ಸುಮ್ಮನೆ ಏನು ಮಾಡಬೇಕು, ಪುಷ್ ಮಾಡಬೇಕು, ವಿ ನೀಡ್ ಟು ಕಂಟ್ರೋಲ್ ಇಟ್, ದಟ್ಸ್ ಇಟ್. ಹಾಂ ಬ್ರೋ, ಫೋರ್ ಆರ್ಮ್ಸ್ ತೋರಿಸು, ಕ್ಯಾಮ್ರಾಗೆ ತೋರಿಸು. ರೆಮೋಂಟಿನೋ ಆಗ್ಬಿಟ್ಟಿದ್ದೀನಿ. Wait, come on. Okay. Fine. That's easy. Wait, come on. Easy, bro. Fuck. For 100, basically. 100 for like 4 reps. ಅದು ನ್ಯಾಚುರಲ್ ಲಿಮಿಟು. ಇವಾಗ 3 months ಆಯ್ತಲ್ಲ ಎನ್ಹಾನ್ಸ್ ಆಗಿ. 3 months. ಬ್ರೋ, ನಾನು ನೋಡಿರೋದು ನ್ಯಾಚುರಲಲ್ಲಿ, ಲೈಕ್ ಪರ್ಸ್ನಲ್ ಆಗಿ ನಿಂದೆ ಯಾರ್ದು ಆ ರೇಂಜಿಗೆ ಫಿಸಿಕ್ ನಾನು ನೋಡಲಿಲ್ಲ. ಗುರು, ನಾನು ನಿಂದು ಸ್ಟೋರಿ ನೋಡಿದಾಗ ಟೆನ್ಷನ್ ಆಗಿಬಿಟ್ಟಿದ್ದೆ, ಯಾರಪ್ಪ ಇದು ಅಂತ. ಆದರೆ ನಾನು ಅವಾಗೇನು ಅಷ್ಟೇ ಸೈಜ್ ಗೇನ್ ಮಾಡಿದೆ, ಅಸ್ಥೆಟಿಕ್ಸ್ ಇದೆ, ಸೈಜ್ ಗೇನ್ ಮಾಡೋದು ತುಂಬ ಬಿಗ್ ಚಾಲೆಂಜ್ ನನಗೆ. ನಾನು ಹೇಳಿದೆ ಅಲ್ವಾ 75 ನಾನು ಯಾವತ್ತೂ ಟಚ್ಚೇ ಮಾಡಿಲ್ಲ. 78 ಯಪ್ಪ ಎಷ್ಟು ತಿಂದ್ರೂ 75 ಹೋಗ್ತಾ ಇರಲಿಲ್ಲ. ಪ್ಯೂರ್ ಮಸಲ್ಗೆ, ಬಾಡಿ ಫ್ಯಾಟ್ ಇಲ್ಲ. ಬಾಡಿ ಫ್ಯಾಟ್ ಇದ್ರೆ ಆರಾಮಾಗಿ ಎದ್ಬಿಡ್ಬೋದಾಯ್ತು. ಶೋಲ್ಡರ್ ಗ್ರೋ ಆಗಬೇಕಂದ್ರೆ ಇಸ್ ಒನ್ ಥಿಂಗ್ ಐ ಟೋಲ್ಡ್ ಯು ಅವಾಗಲೇ, ಸ್ಮಿತ್ ಮಷೀನ್ ಇಸ್ ದ ಬೆಸ್ಟ್ ಲೈಕ್ ಕಾಂಪೌಂಡ್ ಎಕ್ಸಸೈಸ್ ಟು ಆ್ಯಡ್ ಆನ್ ಮಾಸ್. ಆಮೇಲೆ ಟು ಬ್ರಿಂಗ್ ದಟ್ ವಿಡ್ತ್, ಸೊ ಲ್ಯಾಟ್ರಲ್ ರೈಸಸ್ಸು 4 sets ಅಲ್ಲ, ನಾನು 8 sets ಮಾಡ್ತೀನಿ. ಆದರೆ 4 sets ಡಿಫ್ರೆಂಟಾಗಿ ಮಾಡ್ತೀನಿ. ಅದು ಇಟ್ಸ್ ಸೆಕೆಂಡ್ ಎಕ್ಸಸೈಸಸ್ ಹಂಗೆ ಪಿಕ್ ಮಾಡ್ಕೊಂಡು ಇವಾಗ ಲ್ಯಾಟ್ರಲ್ ಇದು ಮಾಡ್ತೀನಲ್ಲ. ನೆಕ್ಸ್ಟು ಸೊ ಸಿಂಗಲ್ ಆ್ಯಂಡ್ ಲ್ಯಾಟ್ರಲ್ ರೈಸ್ ಹೋಗ್ಬಿಡ್ಲಿ ಡಂಬಲ್ದು, ಅದನ್ನು ಐ ಡೂ ಇಟ್ ಲೇಟರ್. ಏನು ಮಾಡ್ತೀನಿ ಅಂದರೆ ಸೊ 5 sets ಮಾಡ್ತೀನಿ ಲಾಸ್ಟಲ್ಲಿ. 5 sets ಎಕ್ಸಸೈಸ್ ಎಲ್ಲ ಮುಗಿದ ಮೇಲೆ 5 sets ಮಾಡ್ತೀನಿ ಕಮ್ಮಿ ವೆಯ್ಟಲ್ಲಿ. ಕಮ್ಮಿ ವೆಯ್ಟ್ ಅಂದರೆ ಇಟ್ಸ್ ಲೈಕ್ 5 kg ಕಮ್ಮಿ. ಓಕೆ, ಅದರಲ್ಲಿ 30 seconds ರೆಸ್ಟ್, 5 sets. ಫುಲ್ ಬ್ಲಾಸ್ಟ್, ಫುಲ್ ಪಂಪ್ ಆಗೋಗುತ್ತೆ ಶೋಲ್ಡರ್ಸ್. ನಾನು ಅದೇ ಮಾಡ್ತಿದ್ದೆ ಬ್ರೋ. ಯೂಶಲಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ರೇಡೆಲ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ವೀಕ್ ಅಲ್ವಾ ನನಗೆ ಅದು. ದಿಸ್ ಇಸ್ ಗುಡ್ ಟೆಕ್ನಿಕ್. ನಾನು ನೋಡಿದೆ, ವೀಡಿಯೋಲ್ಲಿ ನೋಡಿದೆ ನಾನು, ಇದು ಮಾಡ್ತಿದ್ದೀನಿ ಶೋಲ್ಡರ್ ಇಂಪ್ರೂವ್ ಮಾಡೋದಕ್ಕೆ ಅಂದ್ಬಿಟ್ಟು. ಇಟ್ಸ್ ಆ್ಯಕ್ಚುಲಿ ನಾನು ಶೋಲ್ಡರ್ ನೋಡೋಣ ಆಮೇಲೆ ಫಿಸಿಕ್ ಅಪ್ಡೇಟ್ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ. ನಾನು ರೇಡೆಲ್ಟ್ ನೋಡಿಬಿಟ್ಟು ಇದು ಫ್ರಂಟ್ ಅಲ್ಟಾ ರೇಡೆಲ್ಟಾ ಅಂತ ಡೌಟ್ ಆಗ್ತಿದೆ. ಏನಕ್ಕೆ ಅಷ್ಟು ವೆಲ್ ಡೆವಲಪ್ಡ್ ಆಗಿದೆ ನಂದು ರೇಡೆಲ್ಟ್ಸ್. ಸೊ ಹೆಂಗೆ ಅಂದರೆ ಇಟ್ಸ್ ಅಬೌಟ್ ಮೈಂಡ್ ಮಸಲ್ ಕನೆಕ್ಷನ್. ಸೊ ಅದನ್ನು ಬಿಲ್ಡ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ, ಅಷ್ಟೊಂದು ತೊಗೊಳ್ಳಲ್ಲ ನಿಮಗೆ ಕರೆಕ್ಟಾಗಿ ಮಾಡೋಕ್ಕೆ ಗೊತ್ತಿದ್ರೆ. ಅದನ್ನು ಸೊ ಫಾಲೋ ಇಟ್ ಫಾರ್ 3 months ಕರೆಕ್ಟಾಗಿ. ಸೊ ಮಸಲ್ ಟಿಶ್ಯೂ ಅಲ್ಲಿ ಬಿಲ್ಡ್ ಆದಮೇಲೆ
ಈಸಿಯಾಗಿ ಸ್ಟಿಮ್ಯುಲೇಟ್ ಆಗುತ್ತೆ. ಮೈಂಡ್ ಮಸಲ್ ಕನೆಕ್ಷನ್, ದಟ್ ಇಸ್ ವಾಟ್. ನೀವು ಬಟ್ ಇನ್ನೊಂದು ಹೆಂಗೋ ಮಾಡಿ ಮೈಂಡ್ ಮಸಲ್ ಕನೆಕ್ಷನ್ ಬಿಲ್ಡ್ ಆಗ್ಬೇಕಂದ್ರೆ ಆಗೋದೇ ಇಲ್ಲ. ಫಸ್ಟ್ ಅದೇ ಪ್ರಾಬ್ಲಮ್ ಮಾಡೋದು ಎಲ್ಲರೂ. ಏನಂತಾರೆ, ಶೋಲ್ಡರ್ ಪ್ರೆಸ್ ಫಸ್ಟ್ ಬ್ಲಾಸ್ಟ್ ಮಾಡ್ತಾರೆ, ಲ್ಯಾಟರಲ್ ರೈಸಸ್ ಹೊಡೆದು ಬಿಡ್ತಾರೆ. ನಾನು ಹಾರ್ಡ್ಲಿ ಯಾರು ಹೊಡೆಯೋದೇ ಇಲ್ಲ, ಅವ್ರಿಗೆ ಅದೇ ಗೊತ್ತಿಲ್ಲ. ಇವಾಗ ನೀನು ಸೈಡ್ ಚೆಸ್ಟ್ ಹೊಡೆದ್ರೆ ಅದೇ ಫುಲ್ ಲುಕ್ ಕೊಡೋದು. ನಾನು ಹೇಳಿಲ್ವಾ, ರೇಡಿಯಲ್ ನೋಡಿದ್ರೆ ನಾನು ನೋಡಿದೀನಿ ಬ್ರೋ, ಫೋರ್ ಆರ್ಮ್ಸ್ ಹೆಂಗಿದೆಯೋ ಅದೇ ತರ ರೇಡಿಯಲ್ಟು ಲೈಕ್ ಪಾಪ್ ಔಟ್ ಆಗುತ್ತೆ. ಪಾಪ್ ಔಟ್. ಏನಪ್ಪ ಇದು ಸಪ್ರೇಟ್ ಆಗಿ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಹಾಕ್ಬಿಟ್ಟಿದ್ದೀರಾ, ಸಿಂಪಲ್ ಗಿಂತಲ್ ಹಾಕ್ಬಿಟ್ಟಿದ್ದೀರಾ, ಹಂಗೆ ಕಾಣಿಸುತ್ತೆ. ಸೊ ದಟ್ ಈಸ್ ಇಟ್ಸ್ ಅಬೌಟ್ ಕನೆಕ್ಟಿಂಗ್ ಮಸಲ್ ಕನೆಕ್ಷನ್. ರೇಡಿಯಲ್ ಅಷ್ಟೊಂದು ಲೋಡ್ ಇಲ್ಲ. ನಾನು ಕಮ್ಮಿ ಲೋಡಲ್ಲಿ ಮಾಡಿ ನನ್ನ ಮಸಲ್ಗೆ ಕಮ್ಮಿ ಲೋಡಲ್ಲಿ ಮಾಡಿದ್ರೆ ಮಾಡೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಾನು ಮಾಡೋಷ್ಟು ರೇಡಿಯಲ್ಟ್ ರಿವರ್ಸ್ ಫ್ಲೈಸು ನಾನು ಕೂಡ ಪೆಕ್ ಫ್ಲೈಸ್ ಮಾಡ್ತೀನಲ್ಲ ಆ ವೇಟಲ್ಲಿ ರಿವರ್ಸ್ ಫ್ಲೈಸ್ ಮಾಡ್ತೀನಿ. ಓಕೆ, ವಿಡಿಯೋ ಇದನ್ನು ಫೈನ್. ಅದೇ ಲ್ಯಾಟ್ಸ್ ಓಪನ್ ಮಾಡಿ ಆಮೇಲೆ ಟ್ರೈ ಟು ಯುವರ್ ಲ್ಯಾಟರಲ್ ರೇಸ್. ಸೊ ಅವಾಗ ಏನಾಗುತ್ತೆ ಅಂದರೆ ಓನ್ಲಿ ವಿಲ್ ಬಿ ಟಾರ್ಗೆಟಿಂಗ್ ಯುವರ್ ಮೀಡಿಯಲ್ ಹೆಡ್. ಸೊ ಲ್ಯಾಟರಲ್ ಹೆಡ್ನ ಟಾರ್ಗೆಟ್ ಮಾಡುತ್ತೆ. ಇದು ಟೆಕ್ನಿಕ್ಕು ಸೀರಿಯಸ್ ಆಗಿ ಪ್ರೋಸ್ ಯೂಸ್ ಮಾಡೋದು. ನಾನು ತುಂಬ ಬುಕ್ಸು ಅವ್ರದ್ದು ರೆಫರ್ ಮಾಡಿ ಗಾಟ್ ಆಲ್ ದೋಸ್ ಇಸ್ ಐಡಿಯಾಸ್. ಸೊ ಇದನ್ನು ಯಾರು ಮಾಡಿಸ್ತಾರೆ ಗೊತ್ತಾ? ಹ್ಯಾನಿ ರಾಬಾಟ್. ರಿಸ್ಪಾನ್ಸ್ ಎಲ್ಲ ಹಿಂಗೆ ಮಾಡೋದಾದ್ರೆ, ಬಟ್ ಯಾರಿಗೂ ಗೊತ್ತಾಗಲ್ಲ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಲೈಕ್ ಲ್ಯಾಟ್ಸ್ ಓಪನ್ ಮಾಡಿ ಲ್ಯಾಟ್ಸ್ ಓಪನ್ ಮಾಡಿ ಇದನ್ನ ಹೆಂಗೆ ಅಂದರೆ ಲಿಫ್ಟ್ ಇಲ್ಲ, ಥ್ರೋ ದ ಡಂಬಲ್. ನೀವು ಹೆಂಗೆ ಮಾಡಿದ್ರು ಇವಾಗ ಲ್ಯಾಟ್ಸ್ ಓಪನ್ ಮಾಡಿ, ಕಮ್ಮಿ ವೆಯ್ಟ್ ಐತೆ, ಲ್ಯಾಟ್ಸ್ ಓಪನ್ ಮಾಡಿ, ಸೊ ಪುಷ್ ಇಟ್ ಅಪ್. ಯಸ್. ಓ ಫಕ್. ಆಮೇಲೆ ಟ್ರೈ ಟು ಟರ್ನ್ ಯುವರ್ ರೆಸ್ಟ್ ಲಿಟಲ್, ಹಿಂಗೆ ಜಗ್ ಮೂಮೆಂಟ್. ಹಿಂಗೆ ಲಾಸ್ಟಲ್ಲಿ ಹೋಗಿ ಯು ನೀಡ್ ಟು ಟಿಲ್ಟ್ ಇಟ್. ಯಸ್ ಯಸ್. ಚೆಸ್ಟ್ ಅಪ್ ಸ್ಟ್ರೇಟ್. ಯಸ್. ಓಪನ್ ಯುವರ್ ಲ್ಯಾಟ್ಸ್ ಅಂಡ್ ಕೀಪ್ ಯುವರ್ ಎಲ್ಬೋಸ್ ಸ್ಟ್ರೇಟ್. ಆಗಲ್ಲ, ರಾಂಗ್ ಮಾಡ್ತಿದ್ದೆ. ಸೊ ಇದು ಮುಂದೆ ಮಾಡಿದಾಗ ಅಷ್ಟು ಎಂಗೇಜ್ ಆಗಲ್ಲ, ಜಾಸ್ತಿ ಫ್ರಂಟ್ ಡೆಲ್ಟ್ ಎಂಗೇಜ್ ಆಗುತ್ತೆ. ಸೊ ಸ್ಟ್ಯಾಂಡ್ ಸ್ಟ್ರೇಟ್, ಓಪನ್ ಯುವರ್ ಲ್ಯಾಟ್ಸ್. ದೆನ್ ಮಾಡಿದಾಗ ಹಿಂಗೆ ಮಾಡಿದ್ರೇ ಫೀಲ್ ಆಗುತ್ತೆ ಇಲ್ಲಿಗೆ. ಎಲ್ಬೋ ಸ್ಟ್ರೇಟ್. ಯಸ್. ಈ ಥರ ಓಪನ್ ಇಲ್ಲಿ 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 ಎಂಗೇಜ್ ಆಗ್ತಿದೆ. ಇಲ್ಲಿ ಮೇಲೆ ಪುಷ್ ಮಾಡೋಕೆ ಹೋದ್ರೂ ಅಲ್ಲಿ ಎಂಗೇಜ್ ಆಗುತ್ತೆ, ಹಿಡ್ಕೊಳ್ಳುತ್ತೆ. ಹಾಂ, ದಟ್ಸ್ ಹೌ ಯು ನೀಡ್ ಟು ಡು. ಬಟ್ ಹೆಂಗೆ ಆಮೇಲೆ ಏನಂದರೆ ಹಿಂಗೆ ಟಿಲ್ಟ್ ಇರಬಾರ್ದು, ಫುಲ್ ಸ್ಟ್ರೇಟ್ ಇಟ್ಟು. ಎಸ್. ಪುಷ್ ಇಟ್ ಅಪ್ ಹಾಗೆ. ಆಮೇಲೆ ನಿಜವಾಗ್ಲೂ ನಾನು ಒಂದು ಸೆಟ್ ಅಂದರೆ 4 ಸೆಟ್ಸ್ ಇಲ್ವಾ, 4 ಸೆಟ್ಸಲ್ಲಿ ನಾನು ಹೈಯೆಸ್ಟ್ ಲ್ಯಾಟರಲ್ ರೇಸಸ್ ಮಾಡಿರೋದು 260 ರೆಪಿಟೇಷನ್ಸ್. 260 ರೆಪಿಟೇಷನ್ಸ್ ಲ್ಯಾಟರಲ್ ರೇಸಸ್ ಮಾಡಿದ್ದೀನಿ ನಾನು 4 ಸೆಟ್ಸಲ್ಲಿ. ಅಂದರೆ ಇಟ್ ವಿಲ್ ಬಿ ಲೈಕ್, ಸಾರಿ, ನಾಟ್ 4 ಸೆಟ್ಸ್, 1 ಸೆಟ್. ಸೊ ಇದು ಏನಂದರೆ ಇದು ಇದೇನು ಟ್ರೈನಿಂಗ್ ಮೆಥಡ್, ಕಾರ್ಬ್ ಕಮ್ಮಿ ಇದೆ ಬಿಡು, ಗೊತ್ತಾಯ್ತು. ನೀವು ನಿಜ ನನ್ನ ತಲೆ ವರ್ಕ್ ಆಗ್ತಿ, ಮೈ ಬ್ರೈನ್ ಇಸ್ ನಾಟ್ ಬ್ರೈನಿಂಗ್. ಅದಕ್ಕೆ ನನಗೇನು ನೆನಪಾಗ್ತಿಲ್ಲ ಸೀರಿಯಸ್ ಆಗಿ ಏನು ಹೇಳ್ತಿದ್ದೆ ಅಂತ. ಬಟ್ ಸೊ ನಾನು 260 ರೆಪಿಟೇಷನ್ಸ್ ಮಾಡಿದ್ದೀನಿ. ಸೊ ಇದು ಯಾವುದಂದ್ರೆ DTP ಟ್ರೈನಿಂಗ್ ಮೆಥಡ್. ಇದು ಕ್ರಿಸ್ ಗೆತನ್ ಅಂತ ಒಬ್ಬರಿದ್ದಾರೆ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಕೋಚ್ ಅವರು. ಸೊ ಅವ್ರು ಮಾಡ್ತಿದ್ದು ಇದು ಪ್ರೋಗ್ರಾಮ್. ಸೊ ಅದರಲ್ಲಿ 60 reps, 40 reps, 30 reps, 20 reps, 10 ಡೌನ್ ಆಗ್ತಾರೆ. ಡೌನ್ ಪಿರಮಿಡ್ ಥರ ಇರುತ್ತೆ. ಸೊ ಅದ್ರಲ್ಲಿ ಮಾಡ್ತಾನೆ ಇರ್ಬೇಕು ಲ್ಯಾಟರಲ್ ರೇಸು. ರೆಸ್ಟ್ ಪೀರಿಯಡ್ ಇಸ್ 20 seconds. ಟೆನ್ಷನ್ ಆಗ್ಬಿಡುತ್ತೆ, ಹಂಗೆ ಸತ್ತೋಗ್ಬಿಡ್ಬೇಕು ಮುಂದೆ. ನಾನು ಹೆಂಗೆ ಮಾಡೋದು ನಾನು ಹೇಳ್ತಿದ್ದೆ ಅಲ್ವಾ ಇದು. ಸೊ ಹೆಂಗೆ ಮಾಡೋದಂದರೆ ಆ ಥರ ಮಾಡಬೇಕಾದ್ರೆ ಹಿಂಗೆ ಎತ್ತಕ್ಕಾಗಲ್ಲ, ಜಾಸ್ತಿ ಪುಷ್ ಮಾಡೋಕ್ಕಾಗಲ್ಲ. ಅವಾಗ ನಾನು ಬಂದಾಗ ಈಗ ಬೌನ್ಸ್ ಮಾಡ್ತೀನಿ, ಓಕೆ ಮೊಮೆಂಟಮ್ ಮಾಡ್ತೀನಿ. ಆ ಮೊಮೆಂಟಮಲ್ಲಿ ಲಿಫ್ಟ್ ಮಾಡಿದ್ರು ನಡೆಯುತ್ತೆ ಅದು. ಓಪನ್ ಯುವರ್ ಲ್ಯಾಟ್ಸ್. ಯಸ್. ಅಲ್ಲಿ ಹೋಗಿ ಟಿಲ್ಟ್, ಮೇಲೆ ಬಂದು ಟಿಲ್ಟ್. ಯಸ್. ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಬ್ರೋ. ಯಪ್ಪ,
ಬ್ಲಾಸ್ಟು ಟಿ ಶರ್ಟ್ ಮೇಲೆ ಕಾಣಿಸ್ತದೆ ಪಂಪ್. ಫಿಟ್ನೆಸ್ ಇಸ್ ಆಲ್. ಏನು ಕಲಿತೀನೋ ಒಂದೊಂದು ಕಲ್ತರೂ ನಿಮಗೆ ಸಾಲಲ್ಲ. ದೇರ್ ಇಸ್ ಆಲ್ವೇಸ್ ಎ ಬೆಸ್ಟ್ ವೇ ಟು ಡೂ. ಆಮೇಲೆ ಸೀಕ್ರೆಟ್ ಇಲ್ಲಿ ರೆಡ್ ಹೆಲ್ಟ್ ಕಾಣಿಸ್ತಿದ್ಯಾ? ಇಲ್ಲೇ ಪಾಪ ರೆಡ್ ಹೆಲ್ಟ್ ಇಲ್ಲಿ ಅದು ಈ ಕಡೆ ಕಾಣಿಸ್ತಿದೆ. ಹಾಂ, ಇದ್ರದ್ದು ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಈಗ. ಲ್ಯಾಟರಲ್ ರೇಸ್ ಇಟ್ಸ್ ಲೈಕ್ ಸೂಪರ್. ಅದಾಗುತ್ತೆ ಇವಾಗ ನೀವೆಲ್ಲ ಟ್ರೈ ಮಾಡಿ. ಯಾರ್ಯಾರು ನೋಡ್ತಾ ಇದ್ದೀರಾ? ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೀನಿ, ಟೆನ್ಷನ್ ಆಗೋದು ಮಾಡಿ ನಂದು. ಲೈಕ್ ಇಲ್ಲಿಂದ ಹೆಂಗೆ ಇರಲಿ ಸ್ಟ್ರೇಟು, ಅಲ್ಲಿ ಹೋದಾಗ ಟಿಲ್ಟ್, ಮೇಲೆ ಹೋದಾಗ ಹಾಂ ಎಸ್ ಹಾಗೆ. ಮ್ಯಾಚ್ ಓಪನ್, ಚೆಸ್ಟ್ ಅಪ್, ಎಸ್, ಕೀಪ್ ಎಲ್ಬೋ ಸ್ಟ್ರೇಟ್, ಎಸ್. ಸೊ ನೋ ಟ್ರ್ಯಾಪ್ಸ್ ಎಂಗೇಜ್ಮೆಂಟ್, ಪ್ಯೂರ್ ಅಲ್ಲಿ ಲ್ಯಾಟರಲ್ ಹೆಡ್. ಬ್ರೋ 4 kg ದಿಸ್ ಇಸ್ ಪ್ಯೂರ್ಲಿ ಬಾಡಿ ಬಿಲ್ಡಿಂಗ್ ಟೆಕ್ನಿಕ್ ಇದು. ಸುಮ್ಮನೆ ಯಾರು ಈಸಿಯಾಗಿ ಇಷ್ಟು ಫಿಸಿಕಲ್ ಅಚೀವ್ ಮಾಡೋಕ್ಕಾಗಲ್ಲ. ಪುಷ್ಪಲ್ ಲೆಗ್ ಅನ್ಕೊಂಡು ಇಂಟರ್ನೆಟಲ್ಲಿ ನೋಡ್ಕೊಂಡು ಮಾಡಿದ್ರೆ ಸ್ಕ್ಯಾಮು. ನೀವು ಪುಷ್ಪಲ್ ಲೆಗ್ ಮಾಡಿ, ರೋ ಸ್ಪ್ಲಿಟ್ ಮಾಡಿ, ಇದೆಲ್ಲ ಒನ್ ಟೈಮ್ ಪೀರಿಯಡ್ಗಷ್ಟೇ. ನೀವು ಬಿಗಿನರ್ ಆಗಿದ್ದಾಗಷ್ಟೇ. ಬಿಗಿನರ್ ಅಂತಂದರೆ ನೀವು ಬಿಗಿನರ್ ಲೆವೆಲ್ಲೇ, ಎಷ್ಟೊಂದು ಜನ ಬಿಗಿನರ್ ಲೆವೆಲ್ಲೇ ಪುಷ್ ಮಾಡೋಕ್ಕೆ ಹೋಗಲ್ಲ. ಸೊ ಈ ವೈಷ್ಣವ್ ಹ್ಯಾಸ್ ಡನ್ ಸೇಮ್ ಪ್ರೋಗ್ರಾಮ್ ಫಾರ್ 2 years. ಸೇಮ್ ಪ್ರೋಗ್ರಾಮ್ ಅಂದರೆ ಈ ಸ್ವಿಚಿಂಗ್ ಆನ್ ಟ್ರೈ ಟು ಫೈಂಡಿಂಗ್ ಬೆಸ್ಟ್ ಏನಪ್ಪ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ನಾನು ಹಿಂಗೇನೆ ಇದ್ದಾಗ ರೆಫರ್ ಲಾಡ್ ಆಫ್ ಬುಕ್ಸ್, ಆಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ ಅಂತ ಗೊತ್ತಾಯಿತು. ನಾನು ಹೇಳಿದೆ ಅಲ್ವ, 5 ಪ್ರೋಗ್ರಾಮ್ಸ್ ಬೇರೆ ಬೇರೆ ಮಾಡಿದ್ದೀನಿ ನಾನು. ಅಂದರೆ ಲೈಕ್ 5 ಪ್ರೋಗ್ರಾಮ್ಸ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಅದೊಂದು 3 months to 2 months ಅಂತ ಇದ್ರು. 1 year ಆಗೋಗುತ್ತೆ ನಂದು. ಆ ಥರ ಡನ್ ಲೈಕ್ ಸೋ ಮೆನಿ ಇಯರ್ಸ್. ನಾಳೆ ಸತ್ತೋದೆ ನಾನು. ನಾಳೆ ಸತ್ತೋಗ್ತೀನಿ ನಾನು. ರಿಕವರಿ ಆಗಲ್ಲ. ಅನ್ಕಂಫರ್ಟಬಲ್ ಪೊಸಿಷನ್ ನನಗೂ ಅನಿಸ್ತದು. ದಟ್ ಅಂದರೆ ಫುಲ್ ಇಲ್ಲಿವರೆಗೂ ಮಾಡಿದ್ರೆ, ಫುಲ್ ಮಾಡಿದ್ರೆ, ಸೊ ಅವಾಗ ಸ್ವಲ್ಪ ಇದರಲ್ಲಿರುತ್ತೆ, ಅದೇ ಲೈಕ್ ರಾಂಗ್ ಪೊಸಿಷನ್ ಅಂತ ಇರುತ್ತೆ. ಬಟ್ ನಾವು ಎಷ್ಟಾಗುತ್ತೆ ಅಷ್ಟನ್ನ ಎಂಗೇಜ್ ಮಾಡಬೇಕಷ್ಟೇ. ಇವಾಗ ಹಿಂಗೆ ಲಿಫ್ಟ್ ಮಾಡ್ತಿಲ್ಲ, ಅದೇ ಥರ ವೇಟ್ಸ್ ಇಟ್ಕೊಂಡು ಲಿಫ್ಟಿಂಗ್ ಇಟ್ ಅಪ್, ದಟ್ಸ್ ಇಟ್. ಈ ಥರ ಆವಾಗ ಟ್ರ್ಯಾಪ್ಸ್ ಎಂಗೇಜ್ಮೆಂಟ್. ಸೊ ಒಬ್ಬೊಬ್ಬರು ನಾನು ರೇಡ್ ಹೆಲ್ಟ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡು ಮಾಡ್ತಿರ್ತಾರೆ. ಇಟ್ಸ್ ಎಂಗೇಜಿಂಗ್ ಯುವರ್ ಟ್ರ್ಯಾಪ್ಸ್. ಮೇಲೆ ಪಾಸ್, ಈಗ ಜಾಸ್ತಿ ವೇಟ್ ಇದೆ ಸ್ವಲ್ಪ. ಓಕೆ ಓಕೆ, ಸ್ಟೆಬಿಲಿಟಿ ಸಿಕ್ಕಲ್ಲ ಅಷ್ಟೇ. Secrets for red helts. ನನಗೆ ತಲೆರೆ ಫಸ್ಟು ನನ್ನ ಪೊಟೆನ್ಷಿಯಲ್ ನ್ಯಾಚುರಲ್ ಎಷ್ಟಿದೆ ಅಂತ. ಬಿಕಾಸ್ ನನಗನ್ಸ್ದಂಗೆ ನನ್ನ ಜೆನೆಟಿಕ್ಸ್ ಇಲ್ಲ. ಯಾಕೆಂದರೆ ಗೈನೋ ಇದೆ, ಮಸಲ್ ಇನ್ಸರ್ಷನ್ ಜೊತೆ ಥರ ಇದೆ. ಇದು ಅದು ಸ್ಟಾರ್ಟಿಂಗಲ್ಲಿ ಇರುತ್ತೆ. ನಾನು ಏನೇ ಆಗಲಿ ನನಗೆ ಪ್ರೂವ್ ಮಾಡ್ಕೋಬೇಕು. ಲೈಕ್ ಈ ಫಿಸಿಕ್ ನ್ಯಾಚುರಲ್ ಆಗಿ ಅಚೀವ್ ಮಾಡಬೇಕು. ನಾನು ಹೇಳಿದೆ ಅಲ್ವಾ, ಹೆಂಗೆ ಅಂದರೆ ನ್ಯಾಚುರಲ್ ಪೊಟೆನ್ಷಿಯಲ್ ಅಂತಂದರೆ ಓನ್ಲಿ ಅಬೌಟ್ ಆಸ್ಥೆಟಿಕ್ಸ್ ಹೆಂಗೆ ಬಿಲ್ಡ್ ಮಾಡೋದಂದರೆ, ಸೊ ದಟ್ ಈಸ್ ವಾಟ್ ಯು ನೀಡ್. ಪ್ರಾಪರ್ ಮೈಂಡ್ ಮಸಲ್ ಕನೆಕ್ಷನ್ ಅಷ್ಟೇ. ಕರೆಕ್ಟಾಗಿ ಟ್ರೈನ್ ಮಾಡೋಕ್ಕೆ ಬರಬೇಕು, ಯಾವುದೇ ಮಸಲ್ಸ್ ಹೆಂಗೆ ಟ್ರೈನ್ ಮಾಡೋದಂತ. ಆ ಥರ ಟ್ರೈನ್ ಮಾಡಿದ್ರೆ ಸೊ ಫುಲ್ ಕಂಪ್ಲೀಟಾಗಿ ಬಿಲ್ಡ್ ಆಗಿದ್ರೆ ಮಸಲ್ಸು. ಇವಾಗ ಶೋಲ್ಡರ್ ನಂದು ಈ ಟಿ ಶರ್ಟಲ್ಲಿ ಕಮ್ಮಿ ಕಾಣಿಸ್ಬೋದೇನೋ, ತೆಗ್ದಾಗ ಓಕೆ ಕ್ಯಾಮ್ರಲ್ಲಿ ಕಮ್ಮಿ ಕಾಣಿಸ್ಬೋದೇನೋ, ಬಟ್ ಟಿ ಶರ್ಟ್ ರಿಮೂವ್ ಮಾಡಿದಾಗ ದೊಡ್ಡದಾಗ ಕಾಣಿಸುತ್ತೆ. ಏನಕ್ಕಂದರೆ ಇಟ್ಸ್ ಕಂಪ್ಲೀಟ್, ಫುಲ್ ರೌಂಡಾಗಿ ಫುಲ್ ಎಲ್ಲ ಮಸಿಲ್ಸು ಗ್ರೋ ಆಗಿದೆ. ಸೊ ಅಷ್ಟೇ. ಸೊ ಅದಕ್ಕೆ ಚೆನ್ನಾಗಿ ಕಾಣಿಸೋದು. ಅಂದರೆ ಎಲ್ಲೇ ನಿಂತ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ.
ಈ ಥರ ಇವಾಗ ಸೈಜ್ ಜಾಸ್ತಿನೇ ಇರ್ಬೋದು, ಆದರೆ ಸೊ ಕಂಪ್ಲೀಟ್ ಇಲ್ಲ ಶೋಲ್ಡರ್ಸ್, ಇನ್ನು ರೇಡಲ್ಲಿ ಲ್ಯಾಕ್ ಹೊಡಿತಿದೆ. ಲ್ಯಾಟ್ರಲ್ ರೈಸ್ ಇನ್ನೊಂದು ಚೂರು ಇಂಪ್ರೂವ್ ಆಗಬೇಕು, ಲ್ಯಾಟ್ರಲ್ ಲೆಡ್. ಸೊ ಅದರಿಂದ ಹಿಂದೆ ಉಳಿಯುತ್ತೆ ಅಷ್ಟೇ ಫಿಸಿಕ್. ಹಾಂ, ಸ್ಟಾರ್ಟ್. wider than your shoulder. हाँ. Pause. Hold. हाँ. Hold it there. Yes. ಹೆಂಗೆ ಮಾಡೋದಂದರೆ 1 second ವಿಲ್ ಗಿವ್ ಅ ಪಾಸ್ ಹಿಯರ್, ದೆನ್ ಸ್ಲೋಲಿ ಬ್ರಿಂಗ್ ಇಟ್ ಡೌನ್. ಆ ಥರ 5, ಆಮೇಲೆ 10 ಸ್ಪ್ಯಾನ್. ಸೇಮ್ ಓಪನ್ ಯುವರ್ ಲ್ಯಾಟ್ಸ್. ಆಮೇಲೆ ಅದು ಕ್ರೇಜಿ. ಮೆನ್ಸ್ ಫಿಸಿಕ್ ಅದು ಗೊತ್ತಿರೋ ವಿಷಯ ನನಗೆ. ಟ್ರೈಸಿಪ್ ಬ್ರೋ ನಮ್ಮದು ಸ್ಟ್ರಾಂಗ್. ಸೊ ವರ್ಕೌಟ್ ಕಂಪ್ಲೀಟ್ ಆಯಿತು. ಬ್ರೋ 90 ಮಿನಿಟ್ಸ್ ಕಾರ್ಡಿಯೋ ಮಾಡೋಕ್ಕೆ ಹೋಗಿದ್ದಾರೆ, ನಮ್ಮ ಕೈಲದಾಗಲ್ಲ. ಸೊ ಒಳ್ಳೆ ನಾಲೆಡ್ಜ್ ಬಂತು ಅಬೌಟ್ ಇಷ್ಟು ದಿನ ಏನು ಮಿಸ್ಟೇಕ್ಸ್ ಮಾಡ್ತಿದ್ದೆ ಅಂತ. ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಅನಿಸುತ್ತೆ, ಯಾವುದೇ ಒಂದು ಕರೆಕ್ಟ್ ರೂಟ್ ಅನ್ನೋದಿರಲ್ಲ, ದೇರ್ ಈಸ್ ಆಲ್ವೇಸ್ ಬೆಸ್ಟ್ ಅಹೆಡ್ ಅಂತ. ಅದು ಇವತ್ತು ಪ್ರೈಮ್ ಎಕ್ಸಾಂಪಲ್. ನಾನು ಇಷ್ಟು ದಿನ ಏನು ಬೆಸ್ಟ್ ಅಂದ್ಕೊಂಡಿದ್ನೋ ಅದಕ್ಕಿಂತ ಬೆಸ್ಟ್ ಈಗ ಸಿಕ್ತು. ಸೊ ದಟ್ ಈಸ್ ಹೌ ಯು ಗ್ರೋ. ಇವತ್ತು ನನ್ನ ಶೋಲ್ಡರು ಎಷ್ಟು ಕ್ಲೀನಾಗಿ ಎಂಗೇಜ್ ಆಯಿತು ಅಂದರೆ, ಪ್ರಾಬಬ್ಲಿ 2 ಇಯರ್ಸಲ್ಲಿ ನಂಗೆ ಅಷ್ಟೊಂದು ಎಂಗೇಜ್ಮೆಂಟ್ ಸಿಕ್ಕಿಲ್ಲ ಶೋಲ್ಡರಲ್ಲಿ. ಸೊ ದಟ್ಸ್ ಹೌ ಯು ಟ್ರೈನ್. ಇನ್ನೂ ಕಲಿಬೇಕು, ಜಾಸ್ತಿ ಇರುತ್ತೆ ಕಲಿಯೋಕ್ಕೆ. ಈ ಪ್ರೋಸೆಸ್ಸನ್ನು ತೋರಿಸ್ಬೇಕು ಅಂತಲೇ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದು. ಪ್ರೋಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ವರ್ಕ್ ಮಾಡಬೇಕು, ಕಲಿಬೇಕು ಬೆಸ್ಟ್ ಏನು ಅಂತ. ಸೊ ದಟ್ಸ್ ಹೌ ಯು ಡೂ ಇಟ್. ಇವತ್ತಿಗೆ ಇಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟ್ ವೀಡಿಯೋಸ್ ಪ್ರಾಬ್ಲಿ ಒಂದು 3 to 4 ವೀಡಿಯೋಸ್ ಗ್ರೋದೇ ಮಾಡೋಣ ಅಂತ. ಕಾಂಪಿಟೇಷನ್ ಸಪೋರ್ಟ್ ಮಾಡಬೇಕು, ಬಿಕಾಸ್ ಈಸ್ ಡೂಯಿಂಗ್ ಇಸ್ ಫಸ್ಟ್ ಕಾಂಪಿಟೇಷನ್. ನನಗೆ ಗೊತ್ತು ಸಪೋರ್ಟ್ ಇಲ್ಲ ಅಂದರೆ ಹೆಂಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಆ ಗಿಲ್ಟು ಬ್ರೋಗ್ ಬರಬಾರ್ದು. ಈಸ್ ಫಸ್ಟ್ ಕಾಂಪಿಟೇಷನ್, ಅದು ಮೆಮೊರಿಬಲಿಗೆ ಇರಬೇಕು, ಲಾಸ್ಟ್ವರೆಗೂ ಜ್ಞಾಪಕ ಇರುತ್ತೆ ಫಸ್ಟ್ ಕಾಂಪಿಟೇಷನ್ ಇವತ್ತು ಯಾರೇ ಮಾಡಿದ್ರು. ಸೊ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ಕೊಡೋಣ. ಕ್ಯಾಮ್ರಾ ಇದೆ, ನನ್ನ ಹತ್ರ ಸ್ಕಿಲ್ಸ್ ಇದೆ, ಮಾಡಿಕೊಡ್ತೀನಿ. ನನಗೇನು ಇಲ್ಲ, ಬಿಕಾಸ್ ಇಟ್ಸ್ ಆಲ್ವೇಸ್ ಗಿವ್ ಆ್ಯಂಡ್ ಟೇಕ್. ಅವ್ರು ನಾಲೆಡ್ಜ್ ಕೊಡ್ತಾ ಇದ್ದಾನೆ, ನಾನು ನಾಲೆಡ್ಜ್ ಕೊಡೋಕ್ಕೆ ನನಗೆ ಹತ್ರ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಈಸ್ ಸೀನಿಯರ್ ಇನ್ ಫಿಟ್ನೆಸ್, ಈಸ್ ಎ ಟ್ರೈನರ್, ಈಸ್ ಎ ಕೋಚ್. ಸೊ ಅಷ್ಟು ಡೆಡಿಕೇಷನಿಂದ ಮಾಡ್ತಾಯಿದ್ದಾರೆ. ನಾನೊಂದು ಒಳ್ಳೆ ಮೆಮೊರಿ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್. ಅವ್ನ ಪೇಜು ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ನನ್ನ ಪೇಜಲ್ಲೂ ಸ್ಟೋರೀಸ್ ಹಾಕ್ತೀನಿ. ಸ್ಟೋರಿ ಶೋದು ನೀವು ಇಲ್ಲೇ ಎಲ್ಲ ಅಕ್ಕಪಕ್ಕದಲ್ಲಿದ್ದರೆ ಬಂದು ಸಪೋರ್ಟ್ ಮಾಡಿ. ಮತ್ತು ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಸ್ಟ್ರಾಂಗ್, ಬಾಯ್ ಬಾಯ್.